ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ಸಬಿತಾ ಶೆಟ್ಟಿ. ಮೊದಲಿಗೆ ಹೆಡ್ಲೈನ್ಸ್. ಬಯಲಾಯಿತು 6 ವರ್ಷ ಹಿಂದಿನ ಕೊಲೆ ರಹಸ್ಯ. ನಿಗೂಢ ಹತ್ಯೆಯನ್ನ ಭೇದಿಸಿದ ಅನಾಮಧೇಯ ಪತ್ರ. ಹೊಸಕೋಟೆಯಲ್ಲಿ ಹಂತಕನ ಬಂಧನ. ನಾಳೆಯಿಂದ ಆರಂಭವಾಗಲಿದೆ ಎಸ್ಎಸ್ಎಲ್ಸಿ ಪರೀಕ್ಷೆ. ನಕಲು ತಡೆಗಟ್ಟೋಕೆ ಮಂಡಳಿಯಿಂದ ಸಕಲ ಸಿದ್ಧತೆ. 8 ಲಕ್ಷ ವಿದ್ಯಾರ್ಥಿಗಳಿಗೆ ಅಗ್ನಿ ಪರೀಕ್ಷೆ. ಬರಲಿದೆ ಚಾಲಕರಹಿತ ನಮ್ಮ ಮೆಟ್ರೋ ರೈಲು. 2ನೇ ಹಂತದಲ್ಲಿ ವಿನೂತನ ಯೋಜನೆಗೆ ಪ್ಲಾನು. 2 ಮಾರ್ಗಗಳಲ್ಲಿ ಹಳಿಯೇರಲಿದೆ ಚಾಲಕನಿಲ್ಲದ ಟ್ರೈನು. ರಸ್ತೆ ಸುರಕ್ಷತೆ ಬಗ್ಗೆ ಐಡಿಯಾ ಕೊಡಿ. ಚೇಂಜ್ ಮೇಕರ್ ವೆಬ್ಗೆ ಸಲಹೆ ಕಳಿಸಿ. ಕೋಟಿ ರೂಪಾಯಿ ಗೆಲ್ಲೋಕೆ ಬಂಪರ್ ಆಫರ್. ಎಸ್ಎಸ್ಎಲ್ಸಿ ಪರೀಕ್ಷೆ ನಾಳೆಯಿಂದ ಆರಂಭವಾಗಲಿದೆ. ಸುಸೂತ್ರವಾಗಿ ಪರೀಕ್ಷೆ ನಡೆಸೋಕೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಸಕಲ ಸಿದ್ಧತೆ ಮಾಡಿಕೊಂಡಿದೆ. 8 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ನಾಳೆಯಿಂದ ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗಲಿದೆ. ಏಪ್ರಿಲ್ 9ರವರೆಗೆ ಪರೀಕ್ಷೆಗಳು ನಡೆಯಲಿವೆ. ಈ ಬಾರಿ ಒಟ್ಟು 8,26,269 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಒಟ್ಟು 8,26,269 ವಿದ್ಯಾರ್ಥಿಗಳ ಪೈಕಿ 4,11,269 ಬಾಲಕರು ಪರೀಕ್ಷೆ ಬರೆಯುತ್ತಿದ್ದಾರೆ. 3,73,111 ಬಾಲಕಿಯರು ಪರೀಕ್ಷೆ ತೆಗೆದುಕೊಂಡಿದ್ದಾರೆ. ಇದರ ಜೊತೆಗೆ 41,269 ಪುನರಾವರ್ತಿತ ವಿದ್ಯಾರ್ಥಿಗಳು ಸಹ ಪರೀಕ್ಷೆ ಬರೆಯುತ್ತಿದ್ದಾರೆ. ಇನ್ನು ಪರೀಕ್ಷೆಯಲ್ಲಿ ನಕಲು ಮತ್ತು ಅಕ್ರಮ ತಡೆಯಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಸೂಕ್ಷ್ಮ ಹಾಗೂ ಅತಿ ಸೂಕ್ಷ್ಮ ಕೇಂದ್ರಗಳಿಗೆ ಜಾಗೃತ ದಳಗಳನ್ನು ನೇಮಕ ಮಾಡಲಾಗಿದೆ. ಪ್ರತಿ ಪರೀಕ್ಷಾ ಕೇಂದ್ರದಲ್ಲೂ ಒಬ್ಬ ಅಧೀಕ್ಷಕರು ಹಾಗೂ ಒಬ್ಬ ಮುಖ್ಯ ಅಧೀಕ್ಷಕರು ಕಾರ್ಯನಿರ್ವಹಿಸಲಿದ್ದಾರೆ. ಬಿಇಒ ನೇತೃತ್ವದ ತಂಡವನ್ನು ಕೂಡ ರಚಿಸಲಾಗಿದೆ. ಇದಲ್ಲದೆ ತಾಲೂಕು ಕೇಂದ್ರಗಳಲ್ಲಿ ತಹಸೀಲ್ದಾರ್ ನೇತೃತ್ವದಲ್ಲಿ ಎ ಮತ್ತು ಬಿ ಗುಂಪಿನ ವೀಕ್ಷಕರು ಪ್ರತಿ ಪರೀಕ್ಷಾ ಕೇಂದ್ರಗಳಿಗೂ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಲಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗಾಗಿ ತಾಲೂಕಿನ ಟ್ರೆಸರಿಗಳಲ್ಲಿ ತಹಸೀಲ್ದಾರ್ ಹಾಗೂ ಬಿಇಒ ತಂಡ ಪ್ರಶ್ನೆ ಪತ್ರಿಕೆಗಳನ್ನು ಕಾವಲು ಕಾಯಲಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ರಮೇಶ್ ಜೊತೆ ನಂದೀಶ್ ಮಲ್ಲೆನಹಳ್ಳಿ, ಸುವರ್ಣ ನ್ಯೂಸ್. ಬೇಗೂರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಮೇಲೆ ಗುಂಡಿನ ದಾಳಿ ನಡೆದಿದೆ. ಉದ್ಯಮಿ ಕಿರಣ್ ಕುಮಾರ್ ಮೇಲೆ ದುಷ್ಕರ್ಮಿಗಳು ಗುಂಡು ಹಾರಿಸಿದ್ದಾರೆ. ಗುಂಡು ಕಾಲಿಗೆ ತಗುಲಿದ್ರಿಂದ ಕಿರಣ್ ಕುಮಾರ್ ಬಚಾವಾಗಿದ್ದಾರೆ. ಸುಪಾರಿ ಹಂತಕರು ಈ ಕೃತ್ಯ ಎಸಗಿರುವ ಶಂಕೆ ವ್ಯಕ್ತವಾಗಿದೆ. ಎಸ್ಎಂಟಿ ಬಿಲ್ಡರ್ಸ್ ಕಚೇರಿ ಮೇಲೂ ಕೂಡ ದಾಳಿ ಮಾಡಿರುವ ದುಷ್ಕರ್ಮಿಗಳು ಪೀಠೋಪಕರಣ ಧ್ವಂಸ ಮಾಡಿದ್ದಾರೆ. ಕಚೇರಿ ಸಿಬ್ಬಂದಿಯನ್ನ ಬೆದರಿಸಿ ಒಡವೆ ನಗದನ್ನ ದೋಚಿ ಪರಾರಿಯಾಗಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿ ಕಿರಣ್ ಕುಮಾರ್ ಮೇಲೆ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿರುವಂಥದ್ದು. ಬೇಗೂರಿನ ಬಳಿಯ ಈ ಒಂದು ಘಟನೆ ನಡೆದಿದ್ದು, ಗುಂಡು ಕಾಲಿಗೆ ತಗುಲಿದ್ರಿಂದ ಕಿರಣ್ ಕುಮಾರ್ ಬಚಾವಾಗಿದ್ದಾರೆ. ಬನ್ನಿ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿಯಿಂದ. ಯಾರೀ ಹಂತಕರ, ಸುಪಾರಿ ಹಂತಕರ ಅಥವಾ ದರೋಡೆಕೋರರ? ಯಾಕಂದ್ರೆ ಇವರು ನಗದು ಮತ್ತು ಒಡವೆಗಳನ್ನು ಕೂಡ ದೋಚಿಕೊಂಡು ಪರಾರಿಯಾಗಿದ್ದಾರೆ. ಯಾರಂತ ಏನಾದರೂ ತಿಳಿದು ಬಂದಿದೆಯಾ? ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇವರೆಲ್ಲರೂ ಕೂಡ ಸುಪಾರಿ ಹತ್ತ ವಸೂಲಿಗೋಸ್ಕರನೇ ಬಂದಂತವ್ರು. ಯಾಕಂದ್ರೆ ಏನು ಸುಮಾರು 8:30 ಸಂದರ್ಭದಲ್ಲಿ 4 ಜನ ಮುಸುಕುದಾರರು ಬಿಡ್ತಾರೆ. ಎಲ್ಲರೂ ಕೂಡ ಮಂಕಿ ಕ್ಯಾಪ್ ಅನ್ನು ಕೊಡ್ತಾರೆ. ಬೇಗೂರು ಮುಖ್ಯ ರಸ್ತೆಯಲ್ಲಿ ಇರುವಂತ ಎಸ್ಎಂಟಿ ಬಿಲ್ಡರ್ಸ್ ಮತ್ತೆ ಫೈನಾನ್ಸ್ ಒಂದು ಕಂಪ್ನಿ, ಈ ಕಂಪ್ನಿ ಮೇಲೆ ಬರ್ತಾರೆ. ಬಂದ ತಕ್ಷಣ ಒಳಗಡೆ 7 ಜನ ಇರ್ತಾರೆ. ಎಲ್ಲರ ಮೇಲೂ ಕೂಡ ದಾಳಿ ಮಾಡ್ತಾರೆ. ದಾಳಿ ಮಾಡೋ ಸಂದರ್ಭದಲ್ಲಿ ಅವ್ರ ಕೈಲಿದ್ದಂತ ಚಿನ್ನಾಭರಣ ಮತ್ತು ಕ್ಯಾಶ್ ಎಲ್ಲವನ್ನೂ ಕೂಡ ತಗೊಂಡು ಪರಾಗ್ತಾರೆ. ಈ ಒಂದು ಘಟನೆ ನಡೆದ ಅದಾದ್ಮೇಲೆ ಕೂಡ ಅವರು ಪ್ರತಿರೋಧ ವ್ಯಕ್ತ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವ್ರ ಹತ್ರ ಇದ್ದಂತ ಒಂದು ಗನ್ನಿಂದ ಏನೋ ದುಶ್ಮನ ಒಂದು ಗನ್ ಕೂಡ ಕರೀತಾರೆ. ಈ ಗನ್ನಿನ ಕೂಡ ಒಂದು ಶಿಫ್ಟ್ ಕಾರ್ಗೆ ಫೈರ್ ಮಾಡಿ ಪರಾರಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ ಪೊಲೀಸರು ಮತ್ತೆ ರಾಘವೇಂದ್ರ ಅವರಾತ್ಗಳು ಕೂಡ ಒಂದು ಭೇಟಿ ಮಾಡಿ ಸ್ಥಳವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರು ಬಂದವರು ಯಾರು ಅನ್ನೋ ಒಂದು ಮಾಹಿತಿ ಬಗ್ಗೆ ಈಗಾಗಲೇ ತನಿಖೆ ನಡೆಸ್ತಾ ಇದ್ದಾರೆ. ಸಬಿತಾ, ಈ ಹಿಂದೆ ಏನಾದ್ರೂ ಈ ರೀತಿ ಒಂದು ಕಿರಣ್ ಕುಮಾರ್ ಮೇಲೆ ದಾಳಿ ಆಗಿತ್ತಂತ, ಯಾರ ಮೇಲೆ ಅವ್ರಿಗೆ ಡೌಟ್ ಇದೆ ಅಂತ ಏನಾದ್ರು ಹೇಳಿದ್ರ ಕಿರಣ್ ಕುಮಾರ್ ರವಿ?
ಇಲ್ಲ, ಖಂಡಿತವಾಗೂ ಕಿರಣ್ ಕುಮಾರ್ ಈಗಾಗಲೇ ಪೊಲೀಸ್ ಹೇಳಿಕೆಯನ್ನು ಕೂಡ ಪಡಿತಾರೆ. ಈಗ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಯಾಕಂದ್ರೆ ಬಂದವರು 4 ಜನ ಕೂಡ ಉತ್ತರ ಭಾರತ ಮೂಲದವರು ಅಂತೇಳಿ ಅಕ್ಕಪಕ್ಕದವ್ರು ಹೇಳ್ತಾರೆ. ಯಾಕಂದ್ರೆ ಎಲ್ಲರೂ ಕೂಡ ಮಂಕಿ ಕ್ಯಾಪ್ ಹಾಕಿದ್ರು, ಸರಿಯಾಗಿ ಗೊತ್ತಾಗ್ತಾರೆ, ಮತ್ತೆ ಹಿಂದಿಯಲ್ಲಿ ಮಾತಾಡ್ತಿದ್ರು ಅಂತ ಹೇಳ್ತಾರೆ. ಹಿಂದಿಯಲ್ಲಿ ಮಾತಾಡ್ತಿದ್ರು ಬಹುಶಃ ಏನು ಹಫ್ತಾ ವಸೂಲಿ ಮತ್ತೆ ಈ ರಾಬರಿ ದರೋಡೆಕೋರರು ಅಂತೇಳಿ ಈಗಾಗಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತೆ ಕಿರಣ್ ಕುಮಾರ್ ಅವರನ್ನು ಕೂಡ ವೈಯಕ್ತಿಕವಾಗಿ ವಿಚಾರಣೆ ಮಾಡಿದಾಗ ಯಾರು ಕೂಡ ಶತ್ರುಗಳಿಲ್ಲ, ಕೇವಲ ಹಣಕ್ಕೋಸ್ಕರ ಬಂದು ಈ ರೀತಿ ಒಂದು ದುಷ್ಕೃತ್ಯ ನಡೆಸಿದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಪೊಲೀಸರ ಮುಂದೆ ಕೊಟ್ಟಿದ್ದಾರೆ. ಸಬಿತಾ, ಧನ್ಯವಾದ ರವಿ. ಬಾಗಲೂರು ಬಳಿ 63 ಬೈಕ್ಗಳು ಬೆಂಕಿಗೆ ಆಹುತಿಯಾಗಿವೆ. ಬೈಕ್ಗಳನ್ನು ಹೊತ್ತು ಸಾಗ್ತಾ ಇದ್ದ ಲಾರಿಗೆ ವಿದ್ಯುತ್ ತಂತಿ ತಗುಲಿ ಬೆಂಕಿ ಬಿದ್ದಿದೆ. ಈ ಲಾರಿ ಕೋಲಾರದ ಹೋಂಡಾ ಶೋರೂಮ್ನಿಂದ ಬೈಕ್ಗಳನ್ನು ತುಂಬಿಕೊಂಡು ತಮಿಳುನಾಡಿಗೆ ತೆರಳುತ್ತಾ ಇತ್ತು. ಲಾರಿ ಹಾಗೂ ಅದರಲ್ಲಿದ್ದ 63 ಬೈಕ್ಗಳು ಸುಟ್ಟು ಕರಕಲಾಗಿವೆ. ಬೆಂಕಿ ಕಾಣಿಸಿಕೊಂಡ ಕ್ಷಣ ಚಾಲಕ ಮತ್ತು ಕ್ಲೀನರ್ ಕೆಳಗೆ ಹಾರಿದ್ರಿಂದ ಬಚಾವಾಗಿದ್ದಾರೆ. ಕುಡಿದ ಅಮಲಿನಲ್ಲಿ ಲಾರಿ ಓಡಿಸಿ ಸರಣಿ ಅಪಘಾತಕ್ಕೆ ಕಾರಣನಾದ ಚಾಲಕನೊಬ್ಬ ಸಾರ್ವಜನಿಕರಿಂದ ಏಟು ತಿಂದಿದ್ದಾನೆ. ಸಿಮೆಂಟ್ ಮೂಟೆಗಳನ್ನು ತುಂಬಿಕೊಂಡು ಬರ್ತಾ ಇದ್ದ ಲಾರಿ ತಮಿಳುನಾಡಿನಿಂದ ಬರ್ತಾ ಇತ್ತು. ಆನೇಕಲ್ ಬಳಿ ಯರ್ರಾಬಿರಿ ಲಾರಿ ಚಲಾಯಿಸಿದ ರಾಜಪ್ಪ ಮೊದಲು ಕ್ವಾಲಿಸ್ ಹಾಗೂ ದ್ವಿಚಕ್ರ ವಾಹನಕ್ಕೆ ಗುದ್ದಿದ್ದಾನೆ. ನಂತರ 1 ಕಿಲೋಮೀಟರ್ವರೆಗೂ ವಾಹನಗಳಿಗೆ ಗುದ್ದುತ್ತಾ ಬಂದಿದ್ದಾನೆ. ಸರಣಿ ಅಪಘಾತದ ಬಳಿಕ ಅಲ್ಲಿಂದ ಪರಾರಿಯಾಗೋಕೆ ಯತ್ನಿಸಿದ್ದಾನೆ. ಕೂಡಲೇ ಚಾಲಕನನ್ನ ಬಂಧಿಸಿ ಥಳಿಸಿದ ಸ್ಥಳೀಯರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅಪಘಾತದಲ್ಲಿ 4 ಗಾಯಗೊಂಡಿದ್ದಾರೆ. ಅದು 6 ವರ್ಷಗಳ ಹಿಂದೆ ನಡೆದ ನಿಗೂಢ ಪ್ರಕರಣ. ಆದರೆ ಆ ನಿಗೂಢ ಕೊಲೆ ಕೇಸನ್ನ ಅನಾಮಧೇಯ ಪತ್ರವೊಂದು ಭೇದಿಸಿದೆ. ಆ ಕೇಸ್ ಟ್ರೇಸ್ ಔಟ್ ಆಗಿದ್ದು ಹೇಗೆ? ಇಲ್ಲಿದೆ ಫುಲ್ ಡೀಟೇಲ್ಸ್. 6 ವರ್ಷಗಳ ಹಿಂದೆ ನಡೆದಿತ್ತು ಕೊಲೆ. ನಿಗೂಢ ಪ್ರಕರಣ ಭೇದಿಸಿದ ಪತ್ರ. ಎಸ್, ಇದೊಂದು ವೆರಿ ಇಂಟ್ರೆಸ್ಟಿಂಗ್ ಮರ್ಡರ್ ಕೇಸ್. 6 ವರ್ಷಗಳ ಹಿಂದೆ ಚಮ್ಮಾರ ಜಯರಾಮು ಎಂಬಾತ ಚಾಮರಾಜಪೇಟೆಯ ಉಮಾ ಥಿಯೇಟರ್ ಬಳಿ ಹೆಣವಾಗಿ ಹೋಗಿದ್ದ. 2008ರ ಏಪ್ರಿಲ್ 30ರಂದು ಮಾನಸ ಹೋಟೆಲ್ ಮುಂಭಾಗದ ಅಪ್ಪುರಾವ್ ರಸ್ತೆಯಲ್ಲಿ ನಡೆದ ಈ ಕೊಲೆ ಪ್ರಕರಣದ ಬಗ್ಗೆ ಪೊಲೀಸರಿಗೆ ಸುಳಿವು ಸಿಕ್ಕಿರಲಿಲ್ಲ. ಕೆಂಪೇಗೌಡ ನಗರ ಪೊಲೀಸರು ಇದನ್ನ ಅಸ್ವಾಭಾವಿಕ ಸಾವು ಅಂತ ಪ್ರಕರಣ ದಾಖಲಿಸಿದ್ರು. ಆದ್ರೆ 3 ತಿಂಗಳ ಹಿಂದೆ ಬಂದಿದ್ದ ಅನಾಮಧೇಯ ಪತ್ರವೊಂದು ಈ ನಿಗೂಢ ಹತ್ಯೆ ಕೇಸನ್ನ ಭೇದಿಸಿದೆ. 22/1/2014 ಒಂದು ಅರ್ಜಿ ಬಂದು ಇನ್ನೇನು ಲೆಟರ್ ಬಂತು. ಆ ಲೆಟ್ರಲ್ಲಿ ಈ ಒಂದು ಯಾರು ಮರಣ ಬಂದಿದ್ದ ಜಯರಾಮು, ಅವನನ್ನು ಯಾರೊಬ್ಬ ಹುಡುಗ ಮಾನಸ ಹೋಟ್ಲು ಹುಡುಗ ಕೊಲೆ ಮಾಡಿದ್ದಾರೆ. ಆ ವಿಷಯ ಕೆಂಚನ ಹುಡುಗನಿಗೆ ಗೊತ್ತಿದೆ ಅಂತ ನಮಗೆ ಒಂದು ಲೆಟರ್ ಬಂದಿತ್ತು. ಹೋಟ್ಲಿಗೆ ಕೆಲಸ ಮಾಡೋ ಹುಡುಗ ಅಷ್ಟೇ. ಅವನ ಬಗ್ಗೆ ಸಾಕಷ್ಟು 16 ಜನ ಮಾತಾಡಿಸಿ ಅವನ ಮಾಹಿತಿ ಸಂಗ್ರಹ ಮಾಡಿಕೊಂಡು ಅವನು ಹೋದಂತಹ ಎಲ್ಲ ಹೋಟ್ಲುಗಳಿಗೆ ಹೋಗಿ ಚೆಕ್ ಮಾಡಿ ಸುಮಾರು 2 ತಿಂಗಳು 3 ತಿಂಗಳು ಸತತವಾಗಿ ಕೆಲಸ ಮಾಡಿ ಕೊನೆಗೆ ಅಂತಿಮವಾಗಿ ಅವನನ್ನು ಇನ್ಸ್ಪೆಕ್ಟರ್ ಸಿಬ್ಬಂದಿಯವರು ಪತ್ತೆ ಮಾಡಿದ್ದಾರೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಇವನು ಆರೋಪಿ ಪ್ರಮೋದ್, ತಂದೆ ಹೆಸರು ಮನೋಹರ್ ಅಂತ, ಕೋನದಾಸನಪುರದಲ್ಲಿ ವಾಸವಾಗಿರ್ತಾನೆ. ಈಗ ಒಂದು ಆ್ಯಕ್ಚುಲಿ ಒಂದು ಆನವಟ್ಟಿ ಗ್ರಾಮ, ಸೊರಬ ತಾಲ್ಲೂಕು, ಶಿವಮೊಗ್ಗ ಡಿಸ್ಟ್ರಿಕ್ಟು. ಅಲ್ಲಿಂದ ಬಂದು ಕೆಲಸ ಮಾಡ್ಕೊಂಡಿದ್ದ. ಅವನನ್ನು ನಾವು ದಸ್ತಗಿರಿ ಮಾಡಿ ನ್ಯಾಯಾಲಯದಿಂದ ಹಾಜರುಪಡಿಸಿದ್ವಿ. ಈಗ ಅವನು ನ್ಯಾಯಾಂಗ ಬಂಧನದಲ್ಲಿ ಇರ್ತಾನೆ. ಜನವರಿಯಲ್ಲಿ ಪೊಲೀಸರಿಗೆ ಅನಾಮಧೇಯ ಪತ್ರವೊಂದು ಬರುತ್ತೆ. ಉಮಾ ಟಾಕೀಸ್ ಬಳಿ 6 ವರ್ಷಗಳ ಹಿಂದೆ ಜಯರಾಮುವನ್ನ ಕೊಲೆ ಮಾಡಿದವನು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರಮೋದ್. ಈ ಬಗ್ಗೆ ಕೆಂಚ ಎಂಬುವವನಿಗೆ ಗೊತ್ತಿದೆ ಅಂತ ಪತ್ರದಲ್ಲಿ ಬರೆಯಲಾಗಿತ್ತು. ಇದರ ಜಾಡು ಹಿಡಿದು ಹೊರಟ ಪೊಲೀಸರು ಕೊಲೆಗಡುಕನನ್ನ ಹೊಸಕೋಟೆ ಬಳಿ ಬಂಧಿಸಿದ್ದಾರೆ. ಅಸಲಿಗೆ ಚಮ್ಮಾರ ಜಯರಾಮು ಎಲೆ ಅಡಿಕೆ ಜಗಿದು ಹೋಟೆಲ್ ಮುಂದೆನೆ ಉಗಿತಾ ಇದ್ದ. ಇದೇ ಕಾರಣಕ್ಕೆ ಮಾನಸ ಹೋಟೆಲ್ನ ಪ್ರಮೋದ್ ಸಿಟ್ಟಲ್ಲಿ ಕಬ್ಬಿಣದಿಂದ ತಲೆಗೆ ಹೊಡೆದು ಸಾಯಿಸಿ ಬಿಟ್ಟಿದ್ದ. ಮರಣ ಬಂದ ಜಯರಾಮ್ ಅವನಿಗೆ ಅಡಿಕೆಲಿ ಹಾಕ್ತಕ್ಕಂಥ ಅಭ್ಯಾಸ ಇತ್ತು. ಅಡಿಕೆ ಜಗಿತಕ್ಕಂಥದ್ದು, ಅಡಿಕೆ ಎಲೆ ಹಾಕೊಂಡು ಅಲ್ಲಿ ಉಗಿತಕ್ಕಂಥದ್ದು. ಮತ್ತು ಹೋಟ್ಲಿಗೆ ಹೋದಾಗ ದುಡ್ಡು ಕಾಸು ಕೊಡೋ ಬಗ್ಗೆ ಸ್ವಲ್ಪ ಒಬ್ರಿಗೊಬ್ರು ವೈಮನಸ್ಸಿತ್ತು. ಊಟ ಮಾಡ್ತಾರೆ, ದುಡ್ಡು ಕೊಡೋದಿಲ್ಲ. ಈಗ ಸ್ವಲ್ಪ ಹಣಕಾಸಿನ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇತ್ತು. ಅದನ್ನು ಗಮನದಲ್ಲಿ ಇಟ್ಕೊಂಡು ಇವನು ಪ್ರಮೋದ್ ಯಾವಾಗಲೂ ಇವನಿಗೆ ಡಿಸೀಸ್ಗೆ ಜಯರಾಮ್ ಗಲಾಟೆ ಮಾಡ್ತಿದ್ದ. ಇಲ್ಲಿ ಕೂತ್ಕೋಬೇಡ ನೀನು, ನಮ್ಮ ಹೋಟ್ಲು ಬಂದು ಕೂತ್ಕೊಂಡು ನೀನು ಕೆಲಸ ಮಾಡಬೇಡ, ನಮ್ಮ ಹೋಟ್ಲು ಮುಂದೆ ಉಗಿಬೇಡ ನೀನು, ನಮಗೆ ಕೊಡ್ಬೇಕಾದ ನಮಗೆ ಕೊಡೋಂಥ ಸಾಲ ಹಣ ಕೊಟ್ಬಿಡು ಅಂತ ಪದೇ ಒತ್ತಾಯ ಮಾಡ್ತಿದ್ದ. ಆ ದಿವಸ ಇವನು ಸತ್ತಂಥ ವ್ಯಕ್ತಿ ಜಯರಾಮ್ ಅವರು ಸ್ವಲ್ಪ ಕುಡ್ಕೊಂಬಂದು ಗಲಾಟೆ ಮಾಡಿದಾಗ ಇವನು ವಿಧಿಲ್ದಲ್ಲಿ ಏನು ಮಾಡ್ತಾನೆ, ಅವನಿಗೆ ಇಬ್ಬರು ಗಲಾಟೆ ಆಗ್ತದೆ. ಒಬ್ರಿಗೂ ಗಲಾಟೆ ಆದ ತಕ್ಷಣ ಅಲ್ಲಿ
ಏನು ಜಯರಾಮ್ ಚಪ್ಪಲಿ ಹೊಲಿಲಿಕ್ಕೆ ಇಟ್ಕೊಂಡಂಥ ಒಂದು ಕಬ್ಬಿಣದ ರಾಡ್ ಇದೆ, ಆ ರಾಡಿಂದಲೇ ಇವನಿಗೆ ತಲೆಗೆ ಹೊಡೆದುಬಿಟ್ಟಿರ್ತಾನೆ. ತಪ್ಪು ಮಾಡಿದವನು ಯಾವತ್ತಾದರೂ ನೀರು ಕುಡಿಯಲೇಬೇಕು ಅನ್ನೋದಕ್ಕೆ ಇದು ಸ್ಪಷ್ಟ ನಿದರ್ಶನ. ಬೆಂಗಳೂರಿನಿಂದ ಕ್ಯಾಮರಾಮನ್ ರೇಣುಕಾ ಪ್ರಸಾದ್ ಜೊತೆ ವೆಂಕಟರಮಣ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಮಕ್ಕಳು ತಪ್ಪು ಮಾಡಿದಾಗ ಶಿಕ್ಷಕರು ಅವರನ್ನ ಶಿಕ್ಷಿಸೋದು ಸಹಜ. ಆದರೆ ವಿನಾಕಾರಣ ವಿದ್ಯಾರ್ಥಿಗಳನ್ನ ಥಳಿಸೋದು ಸರಿಯಲ್ಲ. ನಗರದ ಶಾಲೆಯೊಂದರಲ್ಲಿ ಮೂತ್ರ ವಿಸರ್ಜನೆಗೆ ಹೋಗ್ತೀನಿ ಅಂದಿದ್ದಕ್ಕೆ ಬಾಲಕರನ್ನ ಶಿಕ್ಷಕರು ಶಿಕ್ಷಿಸಿದ್ದಾರೆ. ಪರೀಕ್ಷೆ ಬರೆಯುವಾಗ ಅತ್ತಿತ್ತ ನೋಡೋ ಹಾಗಿಲ್ಲ. ಆದ್ರೆ ಮೂತ್ರ ವಿಸರ್ಜನೆಗೆ ಹೋಗೋದು ಮಹಾಪರಾಧ ಅಂದ್ರೆ ಹೇಗೆ ಹೇಳಿ? ರಾಮಮೂರ್ತಿ ನಗರದಲ್ಲಿರುವ ನಾರಾಯಣ ಟೆಕ್ನೋ ಸ್ಕೂಲ್ನಲ್ಲಿ ಇದೇ ಕಾರಣಕ್ಕೆ ಶಿಕ್ಷಕರು ವಿದ್ಯಾರ್ಥಿಯನ್ನ ಥಳಿಸಿದ್ದಾರಂತೆ. ಅಶ್ವಥ್ ಮತ್ತು ವಾಣಿ ದಂಪತಿಯ ಮಗ ಪೃಥ್ವಿ ಈ ಶಾಲೆಯ 6ನೇ ಕ್ಲಾಸ್ ವಿದ್ಯಾರ್ಥಿ. ನಿನ್ನೆ ಪರೀಕ್ಷೆ ನಡೀತಾ ಇರುವಾಗಲೇ ರೆಸ್ಟ್ ರೂಮ್ಗೆ ಹೋಗೋದಾಗಿ ದೈಹಿಕ ಶಿಕ್ಷಕರಾದ ಪ್ರಕಾಶ್ರನ್ನ ಕೇಳಿದ್ದಾನೆ. ಅದಕ್ಕೆ ಒಪ್ಪದ ಶಿಕ್ಷಕರು ಪೃಥ್ವಿಯನ್ನ ಹಿಗ್ಗಾಮುಗ್ಗ ಹೊಡೆದಿದ್ದಾರಂತೆ. ಫಸ್ಟು ವಾಶ್ರೂಮಿಗೆ ಕೇಳಿದೆ, ಬಿಡಲಿಲ್ಲ. ನಾನು ಸೆಕೆಂಡ್ ಟೈಮ್ ಹೋಗಿ ಪ್ಲೇಸ್ ಡೋರ್ ಹತ್ರ ನಿಂತಿದ್ರು. ನಾನು ಪ್ಲೇಸಲ್ಲಿ ನಿಂತ್ಕೊಂಡು ಕೇಳಿದ್ರೆ ಎಕ್ಸಾಮ್ ಟೈಮು ಕಿರ್ಚ್ಬೇಡಿ ಅಂತಾರೆ. ಆಮೇಲೆ ಮತ್ತೆ ಡೋರ್ ಹತ್ರ ಹೋಗಿ ಕೇಳಿದ್ರೆ ಅಟ್ಟುಡ್ಸ್ಕೊಂಬಂದರು. ನಂಗೆ ಭಯ ಅಂತ ಪ್ಲೇಸಲ್ಲಿ ಕೂತ್ಕೊಂಡ್ಬಿಟ್ಟೆ. ಆ ಟೈಮಲ್ಲಿ ಬಂದು ಎಬ್ಬರಿಸಿ ಆಚೆ ಕರೆಸಿ ಹೊಡೆದ್ರು. ಪೃಥ್ವಿ ಕಿವಿಗೆ ಬಲವಾದ ಏಟು ಬಿದ್ದಿದೆ ಅನ್ನೋದು ಪೋಷಕರ ಆರೋಪ. ಈ ಬಗ್ಗೆ ಅವರು ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಡೋರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ, ಸರ್ ಹೋಗಬೇಕು ಅಂದರೆ ಹಟ್ಟಿಸ್ಕೊಂಬಂದ್ರು. ಇವನು ಬೈಕ್ಗೆ ಓಡ್ ಬಂದುಬಿಟ್ಟು ಸೀಟಲ್ಲಿ ಕೂತ್ಕೊಂಡಿದ್ದಾನೆ. ಎಬ್ಬಸ್ಬಿಟ್ಟು ಕೆನ್ನೆ ಮೇಲೆ 2 ಸಲ ಹೊಡೆದಿದ್ದಾರೆ, ಹಿಂದ್ಗಡೆ 2 ಸಲ ಹೊಡೆದಿದ್ದಾರೆ. ಇವನು ಅಳ್ತಾ ಮಲಗಿದಾನಂತೆ, ಜುಟ್ಟಿಟ್ಟು ಬೇರೆ ಎಬ್ಸಿದ್ದಾರೆ. ನಾರಾಯಣ ಟೆಕ್ನೋ ಸ್ಕೂಲ್ನಲ್ಲಿ ಇಂಥ ಘಟನೆ ಪದೇ ಪದೇ ಮರುಕಳಿಸ್ತಾ ಇದೆ ಅಂತ ಪೃಥ್ವಿ ಪೋಷಕರು ದೂರಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ನವೀನ್ ಪರದೇಶಿ, ಸುವರ್ಣ ನ್ಯೂಸ್. ಈಗೊಂದು ಬ್ರೇಕ್ ನಂತರ ನಮ್ಮ ಬೆಂಗಳೂರು ಮುಂದುವರಿಯುತ್ತೆ.